ಮದುವೆ ಯಾವಾಗ ಎಂದಾಗಲಿಲ್ಲ ಪ್ರಭುಸ್ ಅವರೇ ಮದುವೆಯಾಗಿಲ್ಲ ಏನು ಅರ್ಜೆಂಟ್ ಎನ್ನುತ್ತಿದ್ದ ಡಾಲಿ ಧನಂಜಯ್ ಅಂತೂ ಇಂತೂ ಈಗ ಮದುವೆಗೆ ರೆಡಿಯಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮದುವೆಗೆ ರೆಡಿಯಾಗಿದ್ದು ಕನ್ನಡ ರಾಜ್ಯೋತ್ಸವ ದಿನವೇ ಭಾವಿ ಹೆಂಡತಿಯನ್ನ ಪರಿಚಯ ಮಾಡಿದ್ದಾರೆ. ಬಹುದಿನಗಳ ಈ ಸ್ನೇಹಿತರು ಇದೀಗ ಸತಿಪತಿಯಾಗ್ತಾ ಇದ್ದಾರೆ. ಮೈಸೂರಿನಲ್ಲಿಯೇ ಮದುವೆಯಾಗೋಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ವೈದ್ಯ ಆಗಿರೋ ಧನ್ಯತಾ ಇದೀಗ ಡಾಲಿ ಜೀವನದಲ್ಲಿ ಬರ್ತಾ ಇದ್ದಾರೆ. ಡಾಲಿ ಧನಂಜಯ್ ಮಾತನಾಡಿ, ನಮ್ಮ ಅಜ್ಜಿ ಬದುಕಿದ್ದಾಗ ಅವರಿಗೆ ನಾನು ಮದುವೆ ಆಗೋ ಹುಡುಗಿನ ಪರಿಚಯ ಮಾಡಿಸಿದೆ. ನಮ್ಮ ಮದುವೆಗೆ ನನ್ನ ಅಜ್ಜಿಯ ಆಶೀರ್ವಾದ ಇದೆ. ಮದುವೆ ಆಗ್ತಿದ್ದೀನಿ ಎಂದಿದ್ದಾರೆ. ಎಲ್ಲ ಅಭಿಮಾನಿಗಳಿಗೆ ಊಟ ಹಾಕಿಸಬೇಕು. ಶಿವಣ್ಣ ನನ್ನ ಮದುವೆ ವಿಚಾರ ತಿಳಿದು ಸಂತೋಷ ಪಟ್ಟರು. ಒಳ್ಳೆ ಡಿಸಿಷನ್ ಅಂತ ಕೂಡ ಹೇಳಿದ್ರು ಎಂದು ಮಾತನಾಡಿದ್ದಾರೆ. ಡಾಲಿ ಧನಂಜಯ್ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಮದುವೆ ವಿಚಾರ ಹೇಳಿಕೊಂಡಿದ್ರು. ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತಲೂ ಹೇಳಿದ್ರು. ಆ ಪ್ರಕಾರ ರಾಜ್ಯೋತ್ಸವ ದಿನದಂದು ತಮ್ಮ ಬಾಳ ಸಂಗಾತಿಯನ್ನ ಪರಿಚಯ ಮಾಡಿಸಿದ್ದಾರೆ. ಧನು ಮತ್ತು ಧನ್ಯತಾ ಮೈಸೂರಿನಲ್ಲಿಯೇ ಓದಿದ್ದಾರೆ. ಇಲ್ಲಿಯೇ ಕನೆಕ್ಟ್ ಆಗಿರೋ ಈ ಜೋಡಿ ಇದೀಗ ತಮ್ಮ ಮದುವೆಯನ್ನ ಕೂಡ ಮೈಸೂರಿನಲ್ಲೇ ಆಗ್ತಾ ಇದ್ದಾರೆ. ಫೆಬ್ರವರಿ 16ರಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಡಾಲಿ ಮತ್ತು ಧನ್ಯತಾ ಮದುವೆ ನಡೆಯಲಿದೆ. ಅದ್ದೂರಿಯಾಗಿ ನಡೆಯುವ ಮದುವೆ ಸಮಾರಂಭದಲ್ಲಿ ಸಿನಿಮಾ ರಂಗ, ರಾಜಕೀಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಹಾಜರಾಗಲಿದ್ದಾರೆ. ಬೆಳಗ್ಗೆ ಮಾಂಗಲ್ಯ ಧಾರಣೆ, ಅದೇ ದಿನ ಅದೇ ಗ್ರೌಂಡ್ನಲ್ಲಿ ಆರತಕ್ಷತೆ ಸಮಾರಂಭ ಕೂಡ ನಡೆಯಲಿದೆ. ಮೈಸೂರು ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಎಮೋಷನಲಿ ಕನೆಕ್ಟ್ ಆದ ಸ್ಥಳ. ಹಾಗಾಗಿ ಅಲ್ಲಿಯೇ ಹಸೆಮಣೆ ಏರುವ ನಿರ್ಧಾರ ಕೂಡ ಮಾಡಿದ್ದಾರೆ. ಡಾಲಿ ಧನಂಜಯ್ ಅಭಿನಯದ ಜೀಬ್ರಾ ಚಿತ್ರದ ಟ್ರೈಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ಮೆಗಾಸ್ಟಾರ್ ಚಿರಂಜೀವಿ ಈ ಟ್ರೈಲರ್ ರಿಲೀಸ್ಗೆ ಬಂದಿದ್ರು. ಅವರ ಮುಂದೆನೆ ಡಾಲಿ ಧನಂಜಯ್ ಈ ಒಂದು ಹಾಡನ್ನ ಹಾಡಿದ್ರು. ನಾನು ಸ್ನೇಹಜೀವಿ ನೀನು ಸ್ನೇಹಜೀವಿ ಅನ್ನೋ ಹಾಡನ್ನ ಹೇಳಿದ್ರು. ಸಿಪಾಯಿ ಚಿತ್ರದ ಈ ಹಾಡನ್ನ ಕೇಳಿಯೇ ಡಾಲಿ ಇಲ್ಲಿ ಮಾತು ಶುರು ಮಾಡಿದ್ರು. ಟಗರು ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಿದ ಮೇಲೆನೆ ಹೆಸರು ಬಂತು. ಆಮೇಲೆ ಬಡವ ರಾಸ್ಕಲ್ ಚಿತ್ರವನ್ನು ನಿರ್ಮಿಸಿದೆ. ಇದೀಗ ಪುಷ್ಕರ್, ಜೀಬ್ರಾ ಹೀಗೆ ಬೆಳೆಯುತ್ತಲೇ ಬಂದಿದ್ದೇನೆ ಎಂದು ಹೇಳಿದ್ದಾರೆ. ಈ ಒಂದು ಬೆಳವಣಿಗೆಗೆ ನಮ್ಮ ಜೀವನವೂ ಸ್ಫೂರ್ತಿಯಾಗಿದೆ ಅಂದಿದ್ದಾರೆ. ನವೆಂಬರ್ 22ರಂದು ಜೀಬ್ರಾ ರಿಲೀಸ್ ಆಗ್ತಾ ಇದೆ. ತೆಲುಗು ಸೇರಿದಂತೆ ಕನ್ನಡದಲ್ಲೂ ಈ ಚಿತ್ರ ರಿಲೀಸ್ ಆಗಲಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.